ಕನ್ಫ್ಯೂಷನ್ಸ್. ಫಾರಿನ್ ಪ್ಲೇಯರ್ಸ್ ಎಲ್ಲರೂ ಕೂಡ RCB ಟೀಮ್ಗೆ ಕಮ್ಬ್ಯಾಕ್ ಮಾಡಾಯಿತು. ಪ್ರಾಕ್ಟೀಸ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಇನ್ನೇನಿದ್ರು ಮೈದಾನಕ್ಕಿಳಿದು KKRನ ಭೇಟಿಯಾಡೋದಷ್ಟೇ ಬಾಕಿ. ಸೊ ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯಲಿರುವಂಥ ಈ ಹೈ ವೋಲ್ಟೇಜ್ ಫೈಟ್ನಲ್ಲಿ RCB ಪರ ಯಾರೆಲ್ಲ ಕಣಕ್ಕಿಳಿತಾರೆ, ಉಭಯ ತಂಡಗಳ ಪ್ಲಸ್ ಅಂಡ್ ಮೈನಸ್ ಏನು, ಪಿಚ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPLನಲ್ಲಿ ಟ್ರೋಫಿ ಗೆಲ್ಲುವಂಥ ಫೇವರೆಟ್ ಟೀಮ್ಗಳಲ್ಲಿ RCB ಟಾಪ್ನಲ್ಲಿದೆ. ಈಗಾಗಲೇ 8 ಮ್ಯಾಚ್ಗಳನ್ನು ಗೆದ್ದು 16 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಸೊ ಇನ್ನೊಂದು ಪಂದ್ಯವನ್ನು ಗೆದ್ದುಕೊಂಡ್ರೂ ಕೂಡ ಪ್ಲೇ ಆಫ್ಗೆ ಲಗ್ಗೆ ಇಡಲಿದೆ. ಈ ಸೀಸನ್ನಲ್ಲಿ ಪ್ಲೇ ಆಫ್ ಅನ್ನು ಪ್ರವೇಶ ಪಡೆದಂಥ ಮೊದಲ ತಂಡ ಎನಿಸಿಕೊಳ್ಳಲಿದೆ. ಹಾಗೆ ಈ ಗೆಲುವಿನಿಂದ RCBಗೆ ಸಾಕಷ್ಟು ಅಡ್ವಾಂಟೇಜಸ್ ಕೂಡ ಇದೆ. ಹೀಗಾಗಿ ಶನಿವಾರದ ಪಂದ್ಯಕ್ಕೆ ಪ್ಲೇಯಿಂಗ್ 11 ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಲಿದೆ. ಅದರಲ್ಲೂ ಫಾರಿನ್ ಪ್ಲೇಯರ್ಸ್ ಕಮ್ಬ್ಯಾಕ್ ಮಾಡಿರೋದೇ ಆನೆ ಬಲ ಬಂದಂತಾಗಿದೆ. RCB ತಂಡಕ್ಕೆ ಎಲ್ಲ ವಿದೇಶಿ ಆಟಗಾರರು ವಾಪಸ್. ಪ್ರಸ್ತುತ ಈ ಸೀಸನ್ನಲ್ಲಿ RCB ತಂಡದಲ್ಲಿ ಇಂಗ್ಲೆಂಡ್ನ ಜೇಕಬ್ ಬೆಥೆಲ್, ಫಿಲ್ ಸಾಲ್ಟ್ ಹಾಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಆಡ್ತಿದ್ದಾರೆ. ಹಾಗೆ ದಕ್ಷಿಣ ಆಫ್ರಿಕಾದ ಆಟಗಾರ ಲುಂಗಿ ಎನ್ಗಿಡಿ, ಆಸ್ಟ್ರೇಲಿಯಾ ಆಟಗಾರರಾದಂಥ ಜೋಶ್ ಹೇಜಲ್ವುಡ್, ಟಿಮ್ ಡೇವಿಡ್ ಇದ್ದಾರೆ. ಇನ್ನು ವೆಸ್ಟ್ ಇಂಡೀಸ್ನ ರೊಮ್ಯಾರಿಯಾ ಶೆಫರ್ಡ್ ಮತ್ತು ಶ್ರೀಲಂಕಾದ ನುವಾನ್ ತುಷಾರ ಇದ್ದಾರೆ. ಈ ಪೈಕಿ ತುಷಾರ್ ಒಬ್ಬರನ್ನ ಬಿಟ್ರೆ ಉಳಿದವರೆಲ್ಲ ಈಗಾಗಲೇ RCB ಪರ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿದಿದ್ದಾರೆ. ಆದರೆ ಟೂರ್ನಿಯನ್ನ ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಕೆಲ ಆಟಗಾರರು ಆಡೋದು ಅನುಮಾನ ಇತ್ತು. ಆದರೆ ಈಗ ಎಲ್ಲರೂ ವಾಪಸ್ ಬಂದಾಗಿದೆ. ರೆಡ್ ಆರ್ಮಿಯನ್ನ ಕೂಡ್ಕೊಂಡಿದ್ದಾರೆ. ಹೀಗಾಗಿ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಜಾಸ್ತಿ ಆಗಿದೆ. 9 ದಿನಗಳ ಬಳಿಕ RCB ವರ್ಸಸ್ KKR ಪಂದ್ಯದೊಂದಿಗೆ ಟೂರ್ನಿ ಶನಿವಾರದಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಟೂರ್ನಿಯ 58ನೇ ಪಂದ್ಯ ಇದಾಗಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಈ ಪಂದ್ಯಕ್ಕೆ ಸಾಕ್ಷಿಯಾಗಲಿದೆ. ಇನ್ನು RCB ಪರ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡೋದಾದ್ರೆ, ಇನ್ನು ಇಂಜುರಿಗೆ ಒಳಗಾಗಿದ್ದಂತ ಫಿಲ್ ಸಾಲ್ಟ್ ಸದ್ಯ ರಿಕವರ್ ಆಗಿದ್ದು ಟೀಮ್ಗೆ ಕಂಬ್ಯಾಕ್ ಮಾಡಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಬಹುದು. ಇನ್ನು ರಜತ್ ಪಾಟಿದಾರ್ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಯಾಕಂದ್ರೆ 3ನೇ ಕ್ರಮಾಂಕದಲ್ಲಿ ಇಷ್ಟು ದಿನ RCB ಪರ ಕಣಕ್ಕಿಳಿತಾ ಇದ್ದಂತ ಕನ್ನಡಿಗ ದೇವದತ್ ಪಡಿಕ್ಕಲ್ ಇಂಜುರಿಯಿಂದಾಗಿ ಈ ಸೀಸನ್ ಇಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಹೀಗಾಗಿ 3ನೇ ಕ್ರಮಾಂಕಕ್ಕೆ ಕ್ಯಾಪ್ಟನ್ ಆಗಿರುವಂತಹ ಪಾಟಿದಾರ್ ಕಣಕ್ಕಿಳಿಯಬಹುದು. ಇನ್ನು 4ನೇ ಸ್ಲಾಟ್ನಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಅಥವಾ ಮಯಾಂಕ್ ಅಗರ್ವಾಲ್ ಇಬ್ಬರಲ್ಲಿ ಒಬ್ಬರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಆನಂತರ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ ಬ್ಯಾಟಿಂಗ್ಗೆ ಬರ್ತಾರೆ. ಬಟ್ ಈ ಪಂದ್ಯದ ಮೂಲಕ ಸ್ವಪ್ನಿಲ್ ಸಿಂಗ್ ನನ್ನ ಆಡಿಸುವಂತ ಸಾಧ್ಯತೆ ಎಂದು ವರದಿ ಆಗ್ತಾ ಇದೆ. ಬಟ್ ಇದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಇನ್ನು ಭುವನೇಶ್ವರ್ ಕುಮಾರ್, ಲುಂಗಿ ಎಂಗಿಡಿ, ಯಶ್ ದಯಾಳ್, ರೊಮ್ಯಾರಿಯೋ ಶೆಫರ್ಡ್ ಕೂಡ ಇರ್ತಾರೆ. ರೊಮ್ಯಾರಿಯೋ ಶೆಫರ್ಡ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಹೀಗೆ KKR ವಿರುದ್ಧದ ಪಂದ್ಯಕ್ಕೆ RCBಯ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆಯುವಂತ ಸಾಧ್ಯತೆ ಇದೆ. ಈ ಮ್ಯಾಚ್ ಎರಡೂ ತಂಡಗಳಿಗೆ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ RCB ಮತ್ತು KKRನ ಪ್ಲಸ್ ಅಂಡ್ ಮೈನಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. 18ನೇ ಸೀಸನ್ ಅಲ್ಲಿ RCB ತಂಡ ಅದ್ಭುತ ಪ್ರದರ್ಶನ ನೀಡಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಬ್ಯಾಲೆನ್ಸ್ಡ್ ಟೀಮ್ ಆಗಿದೆ. ಅಲ್ಲದೆ ಸತತ 4 ಪಂದ್ಯಗಳನ್ನ ಗೆದ್ದಿರುವಂತ RCB 5ನೇ ಮ್ಯಾಚ್ನೂ ಕೂಡ ಗೆಲ್ಲುವಂತ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಅದರಲ್ಲೂ ಕಳೆದ ಪಂದ್ಯ ಚಿನ್ನಸ್ವಾಮಿ ಮೈದಾನದಲ್ಲಿ CSK ವಿರುದ್ಧ ರೋಚಕ ರೀತಿಯಲ್ಲಿ ಗೆದ್ದಿದ್ರು. ಪ್ಲೇ ಆಫ್ ಪ್ರವೇಶದ ಹೊಸ್ತಿಲಿನಲ್ಲಿರುವಂತಹ ತಂಡ ಈ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ. ಆದರೆ ವೀಕ್ನೆಸ್ ಏನು ಅಂತ ನೋಡೋದಾದ್ರೆ RCBಗೆ ಈ ಸೀಸನ್ ಅಲ್ಲಿ ಹೋಮ್ ಗ್ರೌಂಡ್ ವೀಕ್ನೆಸ್ ಇದೆ. 11 ಪಂದ್ಯಗಳನ್ನು ಆಡಿ 8 ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಆದರೆ ಸೋತಿರುವಂತ 3ಕ್ಕೆ 3 ಪಂದ್ಯಗಳು ಬೆಂಗಳೂರಿನಲ್ಲಿ ಅನ್ನೋದು ಕೊಂಚ ಆತಂಕ ಇದೆ. ಬಟ್ ಲಾಸ್ಟ್ 2 ಮ್ಯಾಚ್ಗಳಲ್ಲಿ ಗೆದ್ದಿರೋದ್ರಿಂದ ಬೆಂಗಳೂರಲ್ಲೂ ಕೂಡ ಗೆಲ್ಲುವಂತ ಸಾಧ್ಯತೆ ಇದೆ, ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಅದನ್ನ ಬಿಟ್ರೆ RCB ಆಲ್ ಈಸ್ ಓಕೆ ಅನ್ನುವಂತಿದೆ. ಬಟ್ ಕೋಲ್ಕತ್ತಾ ಪರಿಸ್ಥಿತಿ ಬೇರೆನೇ ಇದೆ. ಹಾಲಿ ಚಾಂಪಿಯನ್ ತಂಡ ಈ ಸೀಸನ್ ಅಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಅನ್ನ ಕಂಡಿದೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಸದ್ಯ 6ನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ ರೇಸ್ ನಲ್ಲಿ ಉಳಿಬೇಕು ಅಂದ್ರೆ ಮುಂದಿನ ಎಲ್ಲಾ ಪಂದ್ಯಗಳನ್ನು ಕೂಡ ಗೆಲ್ಲೇಬೇಕಂತ ಒತ್ತಡದಲ್ಲಿದ್ದಾರೆ. ಪ್ರಸ್ತುತ 12 ಪಂದ್ಯಗಳಲ್ಲಿ 11 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದ್ದಾರೆ. ಬಟ್ ಹಿಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 2 ವಿಕೆಟ್ಗಳನ್ನ ಸೋಲನ್ನ ಕಂಡಿದ್ದಾರೆ. ಸೊ CSK ವಿರುದ್ಧದ ಸೋಲಿನೊಂದಿಗೆ KKR ತಂಡ RCB ವಿರುದ್ಧ ಕಣಕ್ಕಿಳಿತಾ ಇದೆ. ಹಾಗೆ ಗೆಲ್ಲಲೇಬೇಕಾದಂತ ಪ್ರೆಷರ್ ನಲ್ಲಿದ್ದಾರೆ. ಈ ಸಲ KKR ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ಕಂಡಿದೆ. ಇವರಲ್ಲಿ ಪ್ಲಸ್ ಗಿಂತ ಮೈನಸ್ ಜಾಸ್ತಿ ಇರೋದ್ರಿಂದ RCB ಇದನ್ನ ಎನ್ಕ್ಯಾಶ್ ಮಾಡಿಕೊಂಡ್ರೆ ಗೆಲ್ಲೋದು ಪಕ್ಕಾ ಆಗಲಿದೆ. ಇನ್ನು RCB ಮತ್ತು KKR ತಂಡಗಳು IPLನಲ್ಲಿ ಇದುವರೆಗೆ 36 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ ಪೈಕಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 21 ಸಲ ಗೆದ್ದು ಪ್ರಾಬಲ್ಯ ಸಾಧಿಸಿದೆ. RCB 15 ಪಂದ್ಯಗಳನ್ನಷ್ಟೇ ಗೆದ್ದಿದೆ. ಕಳೆದ 5 ಮ್ಯಾಚ್ಗಳ ರಿಸಲ್ಟ್ ಅನ್ನ ನೋಡಿದ್ರೆ KKR ತಂಡ ಇಲ್ಲೂ ಕೂಡ 4 ಮ್ಯಾಚ್ಗಳನ್ನ ಗೆದ್ದು ಪ್ರಾಬಲ್ಯ ಮೆರೆದಿದೆ. RCB 1ರಲ್ಲಿ ಮಾತ್ರ ಗೆದ್ದಿದೆ, ಅದು ಈ ಸೀಸನ್ ಅಲ್ಲಿ. ಸೊ ಈ ಪಂದ್ಯವನ್ನು ಕೂಡ ಗೆದ್ರೆ RCBಗೆ ಸಾಕಷ್ಟು ಅಡ್ವಾಂಟೇಜಸ್ ಸಿಗಲಿದೆ. ಶನಿವಾರ ಕೋಲ್ಕತ್ತಾ ವಿರುದ್ಧದ ಮ್ಯಾಚ್ ಅಲ್ಲಿ RCB ಗೆಲುವನ್ನ ಕಂಡ್ರೆ 2 ಅಂಕಗಳು ಸಿಗಲಿವೆ. ಈಗಿರುವ 16 ಅಂಕಗಳ ಜೊತೆಗೆ ಈ 2 ಪಾಯಿಂಟ್ಸ್ ಕೂಡ ಸೇರಿದ್ರೆ ಟೋಟಲ್ ಆಗಿ 18 ಅಂಕಗಳಾಗಲಿವೆ.
ಈ ಮೂಲಕ ಪ್ಲೇ ಆಫ್ಗೆ ಎಂಟ್ರಿನ ಕೊಡಬಹುದು. ಸೊ ಲೀಗ್ ಹಂತದಲ್ಲಿ ಇನ್ನೂ 2 ಪಂದ್ಯಗಳು ಉಳಿಯಲಿವೆ RCBಗೆ. ಆ ಮ್ಯಾಚ್ಗಳನ್ನು ಕೂಡ ಗೆಲ್ಲಬೇಕಾದಂಥ ಪ್ರೆಷರ್ ಇರೋದಿಲ್ಲ. ಬಟ್ ಇದೇ ಫಾರ್ಮ್ನಲ್ಲಿ ಆ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ ಟೋಟಲ್ ಆಗಿ 22 ಅಂಕಗಳಾಗಲಿವೆ. ಆ ಮೂಲಕ ಟೇಬಲ್ ಟಾಪರ್ ಆಗಬಹುದು. ಅಂದ್ರೆ ಮೊದಲ 2 ಸ್ಥಾನಗಳಲ್ಲಿದ್ರೆ ಸೀದಾ ಫೈನಲ್ಗೆ ಇರುವಂತ ಅವಕಾಶ ಸಿಗುತ್ತೆ. ಅಕಸ್ಮಾತ್ ಬ್ಯಾಡ್ ಲಕ್ ಆಗಿ ಕ್ವಾಲಿಫೈಯರ್ 1ನೇ ಪಂದ್ಯದಲ್ಲಿ ಸೋತ್ರೆ ಮತ್ತೊಂದು ಪಂದ್ಯವನ್ನು ಆಡುವಂತ ಅವಕಾಶ ಸಿಗುತ್ತೆ. ಕ್ವಾಲಿಫೈಯರ್ 2 ನಲ್ಲಿ ಗೆದ್ದ ತಂಡದ ಎದುರು ಕಣಕ್ಕಿಳಿದು ಆ ತಂಡವನ್ನ ಸೋಲಿಸಿ ಮತ್ತೆ ಫೈನಲ್ಗೆ ಇರಬಹುದು. ಬಟ್ 3 ಹಾಗೆ 4ನೇ ಸ್ಥಾನದಲ್ಲಿರುವಂತಹ ತಂಡಗಳಿಗೆ ಈ ಅಡ್ವಾಂಟೇಜ್ ಇರೋದಿಲ್ಲ. ಎಲಿಮಿನೇಟರ್ ಅಲ್ಲಿ ಸೋತವರು ಟೂರ್ನಿಂದಲೇ ಔಟ್ ಆಗ್ತಾರೆ, ಗೆದ್ದವರು ಕ್ವಾಲಿಫೈಯರ್ 2ಗೆ ಅರ್ಹತೆ ಗಿಟ್ಟಿಸ್ತಾರೆ. ಅಲ್ಲಿ ಮತ್ತೆ ಗೆದ್ರೆ ಮಾತ್ರ ಫೈನಲ್ಗೆ ಪ್ರವೇಶ ಪಡೀತಾರೆ, ಹಾಗೆ ಕಪ್ಪನ್ನ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗೆ ಈ ಸೀಸನ್ ಅಲ್ಲಿ RCB ಅದ್ಭುತ ಪ್ರದರ್ಶನ ನೀಡಿ ಸದ್ಯಕ್ಕೆ ಮುಂದಿನ 3 ಪಂದ್ಯಗಳನ್ನ ಗೆಲ್ಲುವಂತ ಟಾರ್ಗೆಟ್ ಇಟ್ಕೊಂಡಿದೆ. ಹಾಗೆ ಮೊದಲ 2 ಸ್ಥಾನಗಳ ಮೇಲೆಯೇ ಕಣ್ಣಿಟ್ಟಿದೆ. ಆದ್ರೆ ಈ ಸ್ಥಾನವನ್ನು ಉಳಿಸಿಕೊಳ್ಳೋದು ಅಷ್ಟು ಸುಲಭ ಕೂಡ ಇಲ್ಲ. ಈಗಾಗಲೇ ನಂಬರ್ 1 ಸ್ಥಾನದಲ್ಲಿರುವಂತಹ ಗುಜರಾತ್ ಟೈಟನ್ಸ್ ಕೂಡ RCB ಎಷ್ಟೇ ಪಂದ್ಯಗಳನ್ನ ಗೆದ್ದಿದೆ ಅಷ್ಟೇ ಅಂಕಗಳನ್ನ ಪಡೆದಿದೆ. ಆದ್ರೆ ನೆಟ್ ರನ್ ರೇಟ್ ಅವರದ್ದು ಜಾಸ್ತಿ ಇದೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಪಂಜಾಬ್ ಕೂಡ ಸಕ್ಕ ಸ್ಟ್ರಾಂಗ್ ಆಗಿದೆ. ಈ 3 ತಂಡಗಳು ಟಾಪ್ 2 ನಲ್ಲಿ ಉಳಿಯೋಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇವೆ. ಹೀಗಾಗಿ ಮುಂದಿನ 3 ಪಂದ್ಯಗಳ ಪೈಕಿ ಅಟ್ಲೀಸ್ಟ್ 2 ಕೂಡ RCB ಗೆಲ್ಲಲೇಬೇಕು. ಹಾಗೆ ನೆಟ್ ರನ್ ರೇಟ್ ಕೂಡ ಜಾಸ್ತಿ ಮಾಡ್ಕೊಳ್ಬೇಕು. ವಿರಾಟ್ ಕೊಹ್ಲಿ ಮತ್ತು ಅಜಿಂಕ್ಯ ರಹಾನೆ ಮೇಲೆ ಕಣ್ಣು. ಇನ್ನು ಶನಿವಾರದ ಮ್ಯಾಚ್ ಅಲ್ಲಿ RCB ಪರ ವಿರಾಟ್ ಕೊಹ್ಲಿ ಹಾಗೆ KKR ಪರ ಅಜಿಂಕ್ಯ ರಹಾನೆ ಹೈಲೈಟ್ ಆಗಲಿದ್ದಾರೆ. ಈ ಸೀಸನ್ನ 11 ಪಂದ್ಯಗಳಿಂದ ವಿರಾಟ್ ಕೊಹ್ಲಿ 505 ರನ್ ಗಳಿಸಿದ್ದಾರೆ. ಹಾಗೆ 143ರ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಈ ಪೈಕಿ 7 ಅರ್ಧ ಶತಕ ಗಳಿಸಿದ್ದು ಈ ಪಂದ್ಯದಲ್ಲೂ ಕೂಡ ಒಳ್ಳೆ ಇನ್ನಿಂಗ್ಸ್ನ ನಿರೀಕ್ಷೆ ಇದೆ. ಆದರೆ KKRನ ಡೇಂಜರಸ್ ಪ್ಲೇಯರ್ ಸುನಿಲ್ ನರೈನ್ ವಿರುದ್ಧ ರನ್ ಗಳಿಸೋಕೆ ಕೊಹ್ಲಿ ಪರದಾಡಿದ್ದಾರೆ. ನರೈನ್ ಬೌಲಿಂಗ್ನಲ್ಲಿ 129 ಎಸೆತಗಳನ್ನು ಎದುರಿಸಿ ಕೇವಲ 136 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಅದರಲ್ಲೂ ಶಾಕಿಂಗ್ ವಿಚಾರ ಅಂದ್ರೆ ಕೊಹ್ಲಿ ಅವರನ್ನ ಸುನಿಲ್ ನರೈನ್ 4 ಸಲ ಔಟ್ ಮಾಡಿದ್ದಾರೆ. ಇನ್ನು KKR ಪರ ಈ ಸೀಸನ್ ಅಲ್ಲಿ ಅಜಿಂಕ್ಯ ರಹಾನೆ ಅತಿ ಹೆಚ್ಚು ರನ್ ಕಲೆ ಹಾಕಿದ್ದಾರೆ. 11 ಪಂದ್ಯಗಳಿಂದ 146ರ ಸ್ಟ್ರೈಕ್ ರೇಟ್ ನಲ್ಲಿ 375 ರನ್ ಸ್ಕೋರ್ ಮಾಡಿದ್ದಾರೆ. 3 ಅರ್ಧ ಶತಕಗಳು ಕೂಡ ಸೇರಿವೆ. ಬ್ಯಾಟರ್ ಸ್ವರ್ಗವಾಗಿದ್ದ ಪಿಚ್ ನಲ್ಲಿ ಬೌಲರ್ಗಳ ಮೇಲುಗೈ. ಇನ್ನು ಬೆಂಗಳೂರಿನ ಪಿಚ್ ಬಗ್ಗೆ ಹೇಳೋದಾದ್ರೆ ಪ್ರತಿ ಸೀಸನ್ ಅಲ್ಲಿ ಈ ಮೈದಾನದಲ್ಲಿ ರನ್ ಮಳೆಯೇ ಸುರಿತಾ ಇತ್ತು. ಬ್ಯಾಟರ್ಗಳ ಪಾಲಿಗೆ ಸ್ವರ್ಗವಾಗಿತ್ತು. ಆದ್ರೆ ಈ ಸಲ ಮಾತ್ರ ಬ್ಯಾಟರ್ಸ್ ರನ್ ಗಳಿಸೋಕೆ ಒದ್ದಾಡಿದ್ದಾರೆ. ಅದರಲ್ಲೂ RCBಗೆ ಈ ಸೀಸನ್ ಅಲ್ಲಿ ಸವಾಲಾಗಿದ್ದು ಕೂಡ ಇದೇ ಮೈದಾನ. ಗುಜರಾತ್, ಡೆಲ್ಲಿ, ಪಂಜಾಬ್ ಹೀಗೆ 3 ಮ್ಯಾಚ್ಗಳಲ್ಲಿ RCB ಬೆಂಗಳೂರಲ್ಲಿ ಹ್ಯಾಟ್ರಿಕ್ ಸೋಲನ್ನ ಕಂಡಿತ್ತು. ಆದರೆ CSK ವಿರುದ್ಧದ ಪಂದ್ಯದಲ್ಲಿ RCB ಪರ ಶೆಫರ್ಡ್ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರಿಂದ ಈ ಸೀಸನ್ ಅಲ್ಲಿ 213 ರನ್ಗಳನ್ನ ಕಲೆ ಹಾಕಿದ್ರು. ಇದೇ ಹೈಯೆಸ್ಟ್ ಸ್ಕೋರ್ ಆಗಿದೆ ಈ ಸೀಸನ್ ಅಲ್ಲಿ. ಹಾಗೆ 2 ರನ್ಗಳಿಂದ ಗೆಲುವನ್ನ ಕಂಡಿದ್ರು. ಬಟ್ ಇಲ್ಲಿ ಟಾಸ್ ಗೆದ್ದು ಚೇಸಿಂಗ್ ಮಾಡಿದವರಿಗೆ ಜಾಸ್ತಿ ಅಡ್ವಾಂಟೇಜಸ್ ಇರುತ್ತೆ. ಬಹುತೇಕ ಪಂದ್ಯಗಳನ್ನ ಚೇಸಿಂಗ್ ಮಾಡಿದವರೇ ಗೆದ್ದಿದ್ದಾರೆ. ಸೊ ಶನಿವಾರದ ಪಂದ್ಯದಲ್ಲೂ ಕೂಡ ಟಾಸ್ ಗೆದ್ದವರು ಫಸ್ಟ್ ಫೀಲ್ಡಿಂಗ್ ಅನ್ನೇ ಸೆಲೆಕ್ಟ್ ಮಾಡಿಕೊಳ್ತಾರೆ. ಒಟ್ಟಲ್ಲಿ ಈ ಸೀಸನ್ ಅಲ್ಲಿ ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದಂತ RCB ಮತ್ತು KKR ತಂಡಗಳೇ ಮರು ನಿಗದಿಯಾದಂತಹ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲೂ ಕೂಡ ಮತ್ತೆ ಎದುರು ಬದಲಾಗ್ತಾ ಇವೆ. ಸತತ 4 ಪಂದ್ಯಗಳನ್ನ ಗೆದ್ದಿರುವಂತ RCB ಹೋಮ್ ಪಿಚ್ ನಲ್ಲಿ ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಅತ್ತ ಗೆಲ್ಲಲೇಬೇಕಾದ ಒತ್ತಡದಲ್ಲಿರುವಂತಹ KKR ಕೂಡ ಟಫ್ ಫೈಟ್ ಕೊಡೋಕೆ ರೆಡಿ ಆಗಿದೆ. ಸೊ ಶನಿವಾರದ ಮ್ಯಾಚ್ ಅಲ್ಲಿ ಗೆದ್ದು RCB ಪ್ಲೇ ಆಫ್ಗೆ ಲಗ್ಗೆ ಇಡುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.